ಇವತ್ತು ಬೆಳಗ್ಗೆ 10:00 ಬೆಳ್ತಂಗಡಿ SIT ಆಫೀಸ್ಗೆ ಬಂದ. 11 ಗಂಟೆ 20 ನಿಮಿಷಕ್ಕೆ ಆತನನ್ನು 13ನೇ ಪಾಯಿಂಟ್ ಹತ್ರ ಕರ್ಕೊಂಡು ಬರಲಾಯಿತು. GPR ಟೀಮ್ ಕೂಡ ಬಂತಲ್ಲಿ. ಎಕ್ಸ್ಪರ್ಟ್ಸ್ ಅಲ್ಲ ಅವರು, ಭೂಮಿಯೊಳಗೆ ನೋಡೋದಕ್ಕೆ ಎಕ್ಸ್ಪರ್ಟ್ಸು. 12 ಗಂಟೆ 50 ನಿಮಿಷಕ್ಕೆ GPRನ ಸರ್ವೆ ನಡೀತು. 1 ಗಂಟೆ 10 ನಿಮಿಷಕ್ಕೆ ಎರಡನೆಯ ಸುತ್ತಿನ ಸರ್ವೆ ಮಾಡಲಾಯಿತು. ಮೊದಲು 10 ಅಡಿ ತೆಗೆದು ಆ 10 ಅಡಿ ತಗ್ಗಿನೊಳಗೆ ಇನ್ನೊಂದು ಸಲ ಬಿಟ್ಟು ಒಳಗೆ ಮತ್ತೆ 10 ಅಡಿಯಲ್ಲಿ ಏನಿದೆ ಅಂತ 1 ಗಂಟೆ 10 ನಿಮಿಷಕ್ಕೆ ಚೆಕ್ ಮಾಡಿದ್ರು. SIT ಆಫೀಸರ್ಸು ಅಲ್ಲೇ ಇದ್ದರು, ಅನಾಮಿಕನು ಅಲ್ಲೇ ಇದ್ದ. ಮಧ್ಯಾಹ್ನ 1 ಗಂಟೆ 36 ನಿಮಿಷಕ್ಕೆ ಮೂರನೇ ಸುತ್ತಿನ ಡ್ರೋನ್ ಸರ್ವೆ ನಡೆಸಲಾಯಿತು. 1 ಗಂಟೆ 44 ನಿಮಿಷಕ್ಕೆ 18 ನಿಮಿಷದ ಸ್ಕ್ಯಾನಿಂಗನ್ನೇ ಇನ್ನೊಂದು ಸಲ ಮಾಡಿದ್ರು. 2:15 ಪ್ರಣಬ್ ಮೊಹಂತಿ ಅವರು ಬಂದರು, SIT ಮುಖ್ಯಸ್ಥರು. ಇಲ್ಲಿ ತನಕ ಏನೇನಾಯಿತು ಅಂತ ಪ್ರಣಬ್ ಮೊಹಂತಿ ಅವರಿಗೆ ಅಧಿಕಾರಿಗಳು ಬ್ರೀಫ್ ಮಾಡಿದ್ರು. 3 ಗಂಟೆ 10 ನಿಮಿಷಕ್ಕೆ ಆ ಜಾಗದ ಮಣ್ಣನ್ನು ಸಂಗ್ರಹಿಸಿದ್ರು. FSL ಕಳಿಸೋದಕ್ಕೆ, ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಕಳಿಸ್ಲಿ. 3 ಗಂಟೆ 20 ನಿಮಿಷಕ್ಕೆ NHRC ತಂಡ ಬಂತು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ತಂಡ ಬಂತು. ಅಲ್ಲಿ ಅಧಿಕಾರಿಗಳಿಬ್ಬರು ಬಂದು ಏನೇನಾಗ್ತಿದೆ ಅಂತ ನೋಡಿದ್ರು. ಈ ಇಡೀ ಪ್ರಕರಣಕ್ಕೆ NHRC ಅವರು ಬಂದಿರೋದು ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಟ್ಟರು. ಆಶ್ಚರ್ಯ ಪಡಬೇಡಿ, ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. 3 ಗಂಟೆ 45 ನಿಮಿಷ GPR ಸರ್ವೆನಲ್ಲೂ ಏನೂ ಸಿಗಲಿಲ್ಲ ಅನ್ನೋದು ಖಚಿತ ಆಯಿತು. ಆದರೂ ಇನ್ನೂ ಅಗೀರಿ ಅಂತ ಅನಾಮಿಕ ದೂರುದಾರ ಹೇಳ್ದ. 3 ಗಂಟೆ 55 ನಿಮಿಷಕ್ಕೆ ಆ ದೊಡ್ಡ ಹಿಟಾಚಿ ತರಿಸಿದ್ರು. 4 ಗಂಟೆ 15 ನಿಮಿಷಕ್ಕಾಗಲೇ 5 ಅಡಿ ತೆಗೆದಿದ್ರು ಸಣ್ಣ ಹಿಟಾಚಿಯಲ್ಲಿ. ಆ ನಂತರ ದೊಡ್ಡ ಹಿಟಾಚಿ ಮತ್ತಷ್ಟು ಅಗಿಯೋದಕ್ಕೆ ಶುರು ಮಾಡಿತು. ಏನೂ ಸಿಗಲಿಲ್ಲ. 4 ಗಂಟೆ 25 ನಿಮಿಷಕ್ಕೆ ಆತ ಇನ್ನೊಂದು ಜಾಗ ತೋರಿಸ್ದ, ಅಲ್ಲಿ ಅಗೀರಿ ಅಂತ. ಸಣ್ಣ ಹಿಟಾಚಿ ಮೊದಲು ಅಗಿಯೋದಕ್ಕೆ ಶುರು ಮಾಡಿತು. ಆ ನಂತರ ಸಣ್ಣ ಹಿಟಾಚಿ ಕೆಪಾಸಿಟಿ ಮುಗಿದ ಮೇಲೆ ದೊಡ್ಡ ಹಿಟಾಚಿ ಬಂದು ಅಲ್ಲೂ ಅಗೀತು. 4:15 ಮತ್ತೆ GPR ಟೀಮ್ ಬಂತಲ್ಲಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ನ ಟೀಮ್ ಮತ್ತೆ ಬಂತು. 4:15 6 ಗಂಟೆ 15 ನಿಮಿಷದ ಅಷ್ಟೊತ್ತಿಗೆ 18 ಅಡಿ ಗುಂಡಿಯಾಗಿತ್ತು. ನೀರು ತುಂಬಿಕೊಂಡಿತ್ತು. ಅದರಲ್ಲಿ ಪಂಪ್ ಸೆಟ್ ಹಾಕಿ ನೀರನ್ನು ಹೊರಗಡೆ ಹಾಕಿದ್ರು. 7 ಗಂಟೆ 15 ನಿಮಿಷದ ಹೊತ್ತಿಗೆ ಇನ್ನೇನು ಸಿಗದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು.